ನಾನೀಗ ಪ್ರಾರ್ಥಿಸುವ ಕೆಲ ಅದ್ಭುತಗಳು ನಡೀತದೆ, ನೀವು ಕೂಡ ಪ್ರಾರ್ಥಿಸಿ. ನೀವು ಎಲ್ಲೆಲ್ಲಿ ನೋವಿದೆ ನಿಮಗೆ ಅಲ್ಲಿ ಕೈ ಇಡ್ರಿ. ನಾನು ಪ್ರಾರ್ಥಿಸುವಾಗ ಯೇಸು ಅಲ್ಲಿ ಕೆಲವು ಅದ್ಭುತಗಳು ನಿಮಗೋಸ್ಕರ ಮಾಡ್ಲಿಕ್ಕೆ ಹೋಗ್ತಾನೆ. ಪಾದದ ಕೆಳಗೆ ಆಣಿಗಳು ಕರ್ರಗಿ ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ರಾಕ ಸಂದಲ ಕಿವಿಗೆ ಮುಚ್ಚಲ್ಪಟ್ಟ ಕಿವಿಗಳು ತೆರೆಯಲ್ಪಡಲಿ, ಕಿವುಡುತನಗಳು ಬಿಟ್ಟು ಹೋಗಲಿ, ಮೂಗತನಗಳು ಬಿಟ್ಟು ಹೋಗಲಿ, ಲಿಬ್ರಕ ಸಂದರ ಕುಳ್ಳುತನಗಳು ಬಿಟ್ಟು ಹೋಗಲಿ, ನರಗಳು ಜೀವಿಸಲಿ, ನರಗಳು ಜೀವಿಸಲಿ, ನರಗಳಿಗೆ ಜೀವ ಬರಲಿ, ಅವಯವಗಳಿಗೆ ಜೀವ ಬರಲಿ ಯೇಸುವಿನ ನಾಮದಲ್ಲಿ. ಫ್ರೀ ಆಗಲಿ ಯೇಸು ನಾಮದಲ್ಲಿ, ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರಲ್ಲಿ ತಂದೆ, ಈಗ ನಿಮ್ಮ ಶರೀರ ಪರೀಕ್ಷೆ ಮಾಡಿ, ಆ ನೋವು ಬಿಟ್ಟು ಹೋಯ್ತಾ ನೋಡಿ, ಆ ಸಮಸ್ಯೆ ಬಿಟ್ಟು ಹೋಯ್ತಾ ನೋಡಿ, ಚೆಕ್ ಮಾಡಿ, ಪರೀಕ್ಷೆ ಮಾಡಿ. ಬಗ್ಲಿಕ್ಕೆ ಆಗಿದ್ರೆ ಬಗ್ಗಿ ನೋಡಿ, ನಡಿಲಿಕ್ಕೆ ನಡೆದು ನೋಡಿ, ಕೈ ಮೇಲೆ ಕೆತ್ತಲಿಕ್ಕೆ ಆಗಿದ್ರೆ ಕೈ ಮೇಲೆ ಕೆತ್ತಿ ನೋಡಿ. ನನ್ನ ಹೆಸರು ಶಿವಕುಮಾರ ಸ್ವಾಮಿ. ನನಗೆ ಇಲ್ಲಿ ಒಂದು 5-6 ವರ್ಷದಿಂದ ಇಲ್ಲಿ ಗಂಟಾಗಿ ಇದು ಏಟಾಗಿ ಗ್ಲಾಸ್ ಒಳಗಿತ್ತು, ಗಂಟಾಗಿತ್ತು. ಯಾವಾಗಲೂ ನೋವ್ತಾ ಇರೋದು, ಡೈಲಿ ನೋವ್ತಾ ಇರೋದು. ಈಗ ಕೂಡ ನೋವು ಇತ್ತು. ಈಗ ಸಡನ್ ಆಗಿ ನೀವು ಹೇಳಿದ್ದೆಲ್ಲ ನಾನು ಮಾಡಿದೆ, ಸರಿ ಹೋಯಿತು. ಶಬ್ಬೀರ್ ಖಾನ್ ಅಂತ. ಎಲ್ಲಿಂದ ಬಂದದ್ದು? ಶಿವಮೊಗ್ಗ. ಅದು ನೀವು ಹೇಳಿದ್ರಲ್ಲ ಅದೇ ತರ ಮಾಡಿದೆ, ದೌಡೆ ನೋವೆಲ್ಲ ಕಮ್ಮಿ ಆಗಿದೆ. ಈಗ ನೋವಿಲ್ಲ. ಎಷ್ಟು ಸಮಯದಿಂದ ಇತ್ತು? ಅದು 4 ತಿಂಗಳಿಂದ ಇತ್ತು. ಯೇಸು ಗುಣ ಮಾಡಿದ್ರು. ಕಲಾವತಿರಿ ಹೇಳಿ ಅಕ್ಕ. ನಡದ ಪೇನ್ ಬರ್ತೈತ್ರಿ, ಅದ ಕಾಲಿಂದ ನೋವು ಬರ್ತೈತ್ರಿ, ನಂಗ ಕಣ್ಣಿಂದ ಒಂತ ಇದನ್ ತುಂಬ್ದಂಗ ಆಗ್ತೈತ್ರಿ. ಎಷ್ಟು ಸಮಯದಿಂದ ಇತ್ತು? ಈಗ 2-3 ವರ್ಷ ಆತ್ರಿ ನಂಗ. ಈಗ ಹೋಯ್ತಾ? ಈಗ ಗುಣ ಆಗೈತ್ರಿ. ನೋವು ಉಂಟಾ ಹೋಯ್ತಾ? ನೋವು ಇಲ್ಲ ರೀ. ಈಗ ಶರಣ್ ಅಂತ ಇದ್ದಾರೆ, ಇವ್ರಂದ್ರೆ ಹೊಟ್ಟೆ ನೋವು ಇತ್ತು ತುಂಬಾ. ಈಗ ಇತ್ತಾ? ಇಲ್ಲಿ ಈಗ ಇತ್ತಾ? ಹೋಯ್ತಾ? ಈಗ ಹೋಯ್ತು. ಈಗ ಹೋಯ್ತಾ? ಪ್ರಾರ್ಥಿಸುವಾಗ ಅಲ್ಲೆಲ್ಲೂಯ್ಯ, ದೇವರಿಗೆ ಮಹಿಮೆ ಆಗಲಿ. ತಲೆನೋವು. ಎಷ್ಟು ಸಮಯದಿಂದ ಇತ್ತು? 2 ತಿಂಗಳಾಯ್ತು. ಈಗ ಹೋಯ್ತಮ್ಮ? ಹೌದು ಹೋಯ್ತು. ಓ, ಯೇಸುವಿಗೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್ ಪಾಸ್ಟರ್. ಇಲ್ಲಿ ಪ್ರಮೀಳಾ ಅಂತ ಒಬ್ರು ಇದ್ದಾರೆ, ಅಲೆಯೂರಿಂದ ಬಂದಿದ್ದಾರೆ. ಇವರಿಗೆ ತುಂಬಾ ಹೊಟ್ಟೆ ನೋವು ಇತ್ತು. ಯೇಸು ಸ್ವಾಮಿ ಈ ಸಮಯದಲ್ಲಿ ತಕ್ಷಣ ಬಿಡುಗಡೆ ಕೊಟ್ಟಿದ್ದಾರೆ. ಅಕ್ಕ, ಎಷ್ಟು ಸಮಯದಿಂದ ಇತ್ತು ನಿಮಗೆ? ಎಷ್ಟು ಸಮಯದಿಂದ? ಅದು ಒಂದು 2 ತಿಂಗಳಾಯ್ತು. 2 ತಿಂಗಳಿಂದ ಇತ್ತಾ? ಈಗ ತುಂಬಾ ನೋವಿತ್ತಾ? ಇಲ್ಲಿ ಈಗ ಪ್ರೇಯರ್ ಮಾಡುವಾಗ ಹೋಯ್ತಾ? ಇವರಿಗೆ ಬಿದ್ದು ಕೈ ಅವರಿಗೆ ತುಂಬಾ ನೋವಾಗ್ತಾ ಇತ್ತು. ಈಗ ಪ್ರೇಯರ್ ಮಾಡಿದ್ಮೇಲೆ ಅವರಿಗೆ ಸಂಪೂರ್ಣವಾಗಿ ಹಲ್ಲೆಲೂಯಾ. ಅಕ್ಕ, ಎಷ್ಟು ಸಮಯದಿಂದ ಇತ್ತು ಅಕ್ಕ? ಈಗಾಗಲೇ ನಂಗೆ ಒಂದು 10 ವರ್ಷದಿಂದ ಇತ್ತು. ಹೌದಾ? ತುಂಬಾ ಮೆಡಿಸಿನ್ ಮಾಡ್ತಾ ಇದ್ದೆ ನಾನು, ಮಣಿಪಾಲ ಅಲ್ಲಿ ಇಲ್ಲಿ ತುಂಬಾ ಮಾಡಿದೆ, ಆದ್ರೆ ಗುಣ ಆಗ್ತಾ ಇಲ್ಲ. ನಾನು ಅದಕ್ಕೆ ಒಬ್ರು ಹೇಳಿದ್ರು ಈ ತರ ಇಲ್ಲಿ ಹೋಗಿ ಅಂತ ಹೇಳಿ, ಅದಕ್ಕೆ ನಾನು ಬೆಳಿಗ್ಗೆ ಬಂದಿದ್ದೇನೆ. ಈಗ ನನಗೆ ಬಂದಾದ್ಮೇಲಿಂದ ಕೈ ಫುಲ್ ಗುಣ ಆಗಿದೆ. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಅಂತ ಹೇಳಿ ಅಮ್ಮ. ಯೇಸುವೇ ಸ್ತೋತ್ರ. ಓಕೆ ಅಮ್ಮ. ಪಾಸ್ಟರ್ ಮಹಾದೇವಿ ಅಂತ ಧಾರವಾಡದಿಂದ ಬಂದಿದ್ದಾರೆ. ಇವರಿಗೆ ಅಂದ್ರೆ ಕೈ ನೋವು, ತುಂಬಾ ಕೈ ನೋವು ಇತ್ತು. ಆದ್ರೆ ಈ ಸಮಯದಲ್ಲಿ ಯೇಸು ಸ್ವಾಮಿ ಅವರಿಗೆ ಗುಣಪಡಿಸ್ತಾರೆ. ಅಕ್ಕ, ಎಷ್ಟು ಸಮಯದಿಂದ ಅಕ್ಕ ನಿಮಗೆ? ನಮಗ್ರಿ ಪ್ರಾರ್ಥನಾ ಮಾಡೋ ಮುಂದ್ರಿ. ಅಲ್ಲ, ಎಷ್ಟು ಸಮಯದಿಂದ ನೋವು ಇತ್ತು ಅದು? ಒಂದ್ 3 ತಿಂಗಳಾತ್ರಿ. ಹಿಂಗಾಗಿ ಈಗ ಹೋಯ್ತಮ್ಮ? ಒಂದ್ ಸ್ವಲ್ಪ ಹಿಂಗ್ ಮ್ಯಾಕ್ ಮಾಡಕ್ ಬರತ್ತೈತ್ರಿ, ಹಿಂಗ್ ಡೈರೆಕ್ಟ್ ಹಿಂಗ್ ಮೇಲೆ ಹೋಗ್ತಾ ಇರ್ಲಿಲ್ವಾ ಕೈ? ಇಷ್ಟ ಹಿಂಗ ಬರತ್ತೈತ್ರಿ. ಹಿಂಗ ಈಗ ಹೋಯ್ತಲ್ಲ? ಇಲ್ಲಿ ಬಂದ್ ಕುಂತಾಗಿಂದರಿ ನನ್ ಮೈ ಒಂಥರ ಜುಮ್ 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 ಅನ್ಸಾಕತ್ತಿತ್ರಿ. ಈಗ ಹಿಂಗೆಲ್ಲ ಹೋಗತ್ತ. ಓ ಹಲ್ಲೆಲೂಯಾ. ಮೇಲೆ ಹೀಗೆ ಮಾಡಿ ಅಮ್ಮ, ಹೀಗೆ ಮಾಡಿ ಅಕ್ಕ. ಓ ಪ್ರೈಸ್ ಗಾಡ್. ಒಂದ್ ಇಷ್ಟ ಐತ್ರಿ. ಕೃಷ್ಣ ಅಂತೇಳಿ ಇವರಿಗೆ 2 ವರ್ಷದಿಂದ ಗಂಟಲು ನೋವು ಇತ್ತಂತೆ. ಈಗ ಪ್ರಾರ್ಥನೆ ಮಾಡುವಾಗ ಅವರಿಗೆ ಸೌಖ್ಯ ಆಗಿದೆಯಂತೆ. ಇದು ಬ್ರದರ್ ನಿಮ್ಮ ತಂದೆಯಾ? ನಿಮ್ಮ ಮಗ ಅಲ್ಲ? ಟ್ರೀಟ್ಮೆಂಟ್ ಕೊಟ್ಟಿದ್ರ? ರಿನ್ಯೂನ್ ಮಾಡಿ ಸರ್, ಅವಾಗ ಕಮ್ಮಿ ಆಗಿದ್ದಿಲ್ಲ ಅದು. ಈಗ ಅಲ್ಲಿ ಮಣ್ಣಿಂದ ಬರ್ತಾ ಇದ್ದೀವಲ್ಲ, ಹಂಗಂತೇಳಿ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ಈಗ ಪ್ರೇಯರ್ ಮಾಡೋ ಗುಣ ಆಯ್ತು. ಪ್ರಯತ್ನ ಮಾಡುವಾಗ ಇದು ಕಮ್ಮಿ ಆಗಿದೆ. ಹಲ್ಲೆಲೂಯಾ. ಪಾಸ್ಟರ್ ಇವರು ಗಂಗವ್ವ ಅಂತ ಧಾರವಾಡದಿಂದ ಬಂದಿದ್ದಾರೆ. ಇವರಿಗೆ ಅಂದ್ರೆ ಈ ಒಂದು ಭುಜದಲ್ಲಿ ತುಂಬಾನೇ ನೋವಿತ್ತು. ಯೇಸು ಸ್ವಾಮಿ ಈ ಸಮಯದಲ್ಲಿ ಗುಣಪಡಿಸ್ತಾರೆ. ಎಷ್ಟು ಸಮಯದಿಂದ ಅಮ್ಮ ನಿಮಗೆ ಇತ್ತು? 4-5 ತಿಂಗಳಾತ್ರಿ. ಎಷ್ಟು? 4-5 ತಿಂಗಳ. ಓಕೆ, ಯೇಸುವಿಗೆ ಸೌಖ್ಯ ಕೊಟ್ಟಿದ್ದಾರಲ್ಲ?